ಕಳೆದ ತರಗತಿಯಲ್ಲಿ ಆದಂತಹ ಪದ್ಯವನ್ನ ಮತ್ತೊಮ್ಮೆ ನೋಡಿಕೊಂಡು ಮುಂದಕ್ಕೆ ಹೋಗೋಣ. ಯನಗೆ ವಿಭೀಷಣಂ ಹಿತಮನ್ ಆದರದಿದ್ದಮೆ ಪೇಳೆ ಕೇಳದೆ ಆತನನ್ ಅವಿನಿತನೆ ಗಜರಿ ಗರ್ಜಿಸಿ ಬೈದ ಅನುಜಾತನ. ಅಂದ್ರೆ ನನಗೆ ಸಹೋದರನಾದಂತಹ ವಿಭೀಷಣನು ಹಿತವನ್ನು, ಒಳ್ಳೆಯ ಮಾತುಗಳನ್ನು ಪ್ರೀತಿಯಿಂದಲೇ ಹೇಳಿದಾಗ ಅಥವಾ ಹೇಳಿದರೂ ಕೇಳದೆ, ಅವನ ಮಾತುಗಳನ್ನು ಕೇಳಿಸಿಕೊಳ್ಳದೆ ಆತನನ್ನು ವಿಭೀಷಣನನ್ನ ಅವಿನಿತನಾದಂತಹ ನಾನು, ವಿನಯವಂತನಲ್ಲದ ನಾನು ಗದರಿಸಿ ಎದರಿಸಿ ಬೈದಂತಹ ಸಹೋದರನು. ಆಮೇಲೆ ವಿನೀತನ ಅರೆಯಟ್ಟಿ ದುರ್ವ್ಯಸನಿಯೇ ಕಳಿದೆವು. ವಿನೀತ ವಿನಯವಂತನಾದಂತಹ ವಿಭೀಷಣನನ್ನು ಅರೆಯಟ್ಟಿ ಹೊಡೆದೋಡಿಸಿ ದುರ್ವ್ಯಸನಿಯೇ ಕಳಿದೆಂ, ಕೆಟ್ಟ ಚಾಳಿಯನ್ನು ನಾನು ತೋರಿಸಿದೆ. ವ್ಯಸನಿ ಅಂದ್ರೆ ಚಾಳಿ, ಚಟ, ಚಿಂತೆ. ಕೆಟ್ಟ ಚಾಳಿಯನ್ನು ನಾನು ತೋರಿಸಿದೆ. ವ್ಯಸನಾಭಿಭೂತನ್ ಆವನು ಅನುರಾಗ ವೇಗದೆ ಹಿತ ಅಹಿತ ಚಿಂತೆಯನ್ನು ಏಕೆ ಮಾಡುವ. ಹೆಣ್ಣಿನ ಮೋಹ ಎಂಬ ಚಿಂತೆಗೆ ಒಳಗಾದವನು ಅಥವಾ ಚಾಳಿಗೆ ಒಳಗಾದವನು ಹಾಗೂ ಅನುರಾಗ ವೇಗದೆ ಪ್ರೀತಿಯ ವೇಗದಲ್ಲಿರುವವನು ಅವನು ಯಾವನೂ ಸಹ ಅಥವಾ ಯಾರೂ ಸಹ ಹಿತ ಅಹಿತ, ಒಳ್ಳೆಯ ಮತ್ತು ಕೆಟ್ಟ ವಿಚಾರಗಳ ಬಗ್ಗೆ ಚಿಂತನೆಯನ್ನ ಮಾಡುವುದಿಲ್ಲ ಎಂದು ರಾವಣ ತನ್ನ ಆಪ್ತರಾದಂತಹ ಪುರುಷ ಸಮುದಾಯಕ್ಕೆ ಹೀಗೆ ಹೇಳಿಕೊಂಡ. ಈಗ ಮುಂದಿನ ಪದ್ಯಭಾಗವನ್ನು ನೋಡೋಣ. ಮುಂದಿನ ಪದ್ಯಭಾಗವೂ ಕೂಡ ರಾವಣ ಪಶ್ಚಾತ್ತಾಪ ಪಡುವಂತಹ ಸಂದರ್ಭವೇ. ತನ್ನ ಆಪ್ತರಾದಂತಹ ಪುರುಷ ಸಮುದಾಯಕ್ಕೆ ಹೇಳುವಂತಹ ಸಂದರ್ಭವೇ ಮುಂದಿನ ಭಾಗವೂ ಸಹ. ಹೀಗೆ ನೋಡ್ಕೊಳ್ಳಿ. ಜಸದಳಿವಂ ಪರಾಭವದ ಪತ್ತುಗೆಯಂ, ಜಸದಳಿವಂ ಪರಾಭವದ ಪತ್ತುಗೆಯಂ ದೊರೆವೆತ್ತ ತಮ್ಮ ಮಾನಸಿಕೆಯ ಕೇಳನ್, ದೊರೆವೆತ್ತ ತಮ್ಮ ಮಾನಸಿಕೆಯ ಕೇಳನ್ ಉನ್ನತಿಯ ಬನ್ನಮನ್. ಸರಿಯಾಗಿ ಬಿಡಿಸ್ಕೊಳ್ಳಿ. ಉನ್ನತಿಯ ಬನ್ನಮನ್ ಅನ್ಯ ಭವಾನುಬದ್ಧಮಪ್ಪ ಸುಗತಿಯಂ, ಅನ್ಯ ಭವಾನುಬದ್ಧಮಪ್ಪ ಸುಗತಿಯಂ ಸುಹೃಜ್ಜನದ ಬೇವಸಮಂ ಜನತಪವಾದಮಂ. ಸುಹೃಜ್ಜನದ ಬೇವಸಮಂ ಜನತಪವಾದಮಂ. ವ್ಯಸನಿಗಳಾರು ಎತ್ತಲರಿವರ್, ವ್ಯಸನಿகள் ஆறும் எத்தல் அறிவர் விஷயாசவ மத்த சேதசர், விஷயாசವ ಮತ್ತ ಚೇತಸರ್, ವಿಷಯ ಆಸವ ಮತ್ತ ಚೇತಸರ್. ಈ ಪದ್ಯಭಾಗವನ್ನ ನಾನು 3 ಭಾಗಗಳಾಗಿ ವಿಂಗಡಣೆ ಮಾಡಿಕೊಳ್ತೇನೆ, 3 ವಾಕ್ಯಗಳಾಗಿ ವಿಂಗಡಣೆ ಮಾಡಿಕೊಳ್ತೇನೆ. ಅದರಲ್ಲಿ ಮೊದಲನೇ ವಾಕ್ಯ ಮೊದಲ 7 ಅಂಶಗಳನ್ನು ಹೇಳ್ತಾನೆ. ಅದರಲ್ಲಿ ಒಂದನೆಯದು ಜಸದಳಿವಂ, ಜಸದ ಅಳಿವಂ. ಜಸ ಯಶ, ತತ್ಸಮ ತದ್ಭವ. ಜಸ ತದ್ಭವದ ಪದ, ಯಶ ತತ್ಸಮದ ಪದ. ಹಾಗಾಗಿ ಇದು ಮೊದಲಿಗೆ ಬರಬೇಕು. ಯಶ ಜಸ. ನಿಮಗೆ ಇಲ್ಲಿ ತತ್ಸಮ ತದ್ಭವದಲ್ಲಿ ಒಂದು ರೀತಿಯ ಪ್ರಶ್ನೆಯನ್ನು ಕೇಳ್ತಾರೆ, ನೆನ್ಸ್ಕೊಳ್ಳಿ. ಕೆಲವು ತತ್ಸಮದ ಪದಗಳನ್ನು ಕೊಟ್ಟು ತದ್ಭವಗಳನ್ನು ಬರೆಯಿರಿ ಅಂತ ಕೇಳಬಹುದು.
ಕೆಲವು ತದ್ಭವದ ಪದಗಳನ್ನು ಕೇಳಿ ತತ್ಸಮದ ಪದಗಳನ್ನು ಬರೆಯಿರಿ ಅಂತ ಕೇಳಬಹುದು, ಅಥವಾ ಒಂದು ತತ್ಸಮ ಒಂದು ತದ್ಭವಗಳನ್ನು ಕೊಟ್ಟು ಈ ಪದಗಳ ತತ್ಸಮ ತದ್ಭವಗಳನ್ನು ಬರೆಯಿರಿ ಅಂತ ಕೇಳಬಹುದು. ಇದು ಒಂದು ಕ್ರಮ. ಈ ತತ್ಸಮ ತದ್ಭವದಲ್ಲಿ ಇನ್ನೊಂದು ಕ್ರಮವೂ ಕೂಡ ಇದೆ. ಯಶ ಜಸ ಆದ ಹಾಗೆ, ಯಶ ಜಸ ಆದ ಹಾಗೆ ಯಕಾರ ಜಕಾರವಾಗುವ ಎರಡು ಉದಾಹರಣೆ ಕೊಡಿ. ಯಶ ಜಸ ಆದ ಹಾಗೆ ಯಕಾರ ಜಕಾರವಾಗುವಂತಹ ಎರಡು ಉದಾಹರಣೆ ಕೊಡಿ ಅಂತ ಕೇಳ್ತಾರೆ. ತುಂಬಾ ಸರಿ ಈ ಪ್ರಶ್ನೆಯನ್ನ ಪರೀಕ್ಷೆಯಲ್ಲೂ ಕೂಡ ಕೇಳಿದ್ದಾರೆ. ಅಂದ್ರೆ ತತ್ಸಮದ ಯಕಾರಾಂತ ಪದಗಳು ತದ್ಭವಗಳಾದಾಗ ಜ ಅಕ್ಷರದಿಂದ ಪ್ರಾರಂಭಗೊಳ್ತವೆ. ತತ್ಸಮದಲ್ಲಿ ಯ ಅಕ್ಷರದಿಂದ ಆರಂಭಗೊಂಡಿರುವ ಪದಗಳು ತದ್ಭವಗಳಾದಾಗ ಜ ಅನ್ನುವ ಅಕ್ಷರದಿಂದ ಆರಂಭಗೊಳ್ತವೆ. ಕೆಲವು ಉದಾಹರಣೆಗಳನ್ನು ನೋಡೋದಾದ್ರೆ ಯಶ ದಸ ರೀತಿಯಲ್ಲಿ ಯುದ್ಧ ಜುದ್ಧ, ಯುಗ ಜುಗ, ಯಂತ್ರ ಜಂತ್ರ, ಯಾತ್ರೆ ಜಾತ್ರೆ, ಯಮ ಜಮ, ಹೀಗೆ ಒಂದಷ್ಟು ಪದಗಳು ಸಿಗ್ತವೆ. ಈ ರೀತಿಯಲ್ಲಿ ಯಕಾರಾಂತ ಪದಗಳು ಯಕಾರಾಂತ ರೂಪವನ್ನು ಪಡಿತವೆ. ಅದೇ ರೀತಿಯ ತತ್ಸಮದ ಮತ್ತೊಂದು ರೂಪ ವನ ವನ. ತತ್ಸಮದ ವಕಾರಾಂತ ಪದಗಳು ತದ್ಭವಗಳಾದಾಗ ವಕಾರಾಂತ ರೂಪವನ್ನು ಪಡಿತವೆ. ವನ ವನ ಆದ ಹಾಗೆ ವಲ್ಲಿ ಬಳ್ಳಿ, ವಾಪಿ ಭಾವಿ, ವೃಷಭ ಬಸವ, ವಿಜ್ಞಾನ ಬಿನ್ನಣ, ವ್ಯವಸಾಯ ಬೇಸಾಯ, ವಿನಾಯಕ ಬೆನಕ, ವ್ಯವಹಾರ ಬೇಹಾರ, ಹೀಗೆ. ಅದೇ ರೀತಿಯ ಇನ್ನೊಂದು ರೂಪ ಇದೆ, ಪಕಾರ ಹಕಾರ ಆಗುವುದು. ಹೇಳು ಹೇಳು, ಪೆಣ್ಣು ಹೆಣ್ಣು, ಪಗೆ ಹಗೆ, ಪಳ್ಳ ಹಳ್ಳ, ಹೋಗು ಹೋಗು, ಹೀಗೆ ಒಂದಷ್ಟು ಪದಗಳು. ಈ ರೀತಿಯ ಪ್ರಶ್ನೆಗಳನ್ನು ಕೂಡ ಪರೀಕ್ಷೆಗಳಲ್ಲಿ ಕೇಳುವುದಕ್ಕೆ ಸಾಧ್ಯತೆ ಇದೆ, ನೆನಪಿಟ್ಕೊಳ್ಳಿ. ಈಗ ಬನ್ನಿ, ಜಸದಳಿವ ಅಳಿವು ಅಳಿ, ಯಶಸ್ಸಿನ ನಾಶವನ್ನು ಕ್ರಮ. ಎರಡನೆಯದು ಪರಾಭವದ ಪತ್ತುಗೆಯಂ. ಪರಾಭವ ಅಂದ್ರೆ ಸೋಲು, ಪತ್ತುಗೆ ಉಂಟಾಗುವುದು, ಸೋಲು ಉಂಟಾಗುವುದನ್ನು. ಮೂರನೇ ಅಂಶ ದೊರೆ ವ್ಯಕ್ತ ತಮ್ಮ ಮಾನಸಿಕೆಯ ಕೇಳನ್. ಮಾನಸಿಕೆಯ ಕೇಳು, ಮಾನಸಿಕೆ ಅಂದ್ರೆ ಮನಸ್ಸು, ಮನಸ್ಸಿಗಾಗುವಂತಹ ಕೇಳನ್ನು ದೊರೆ ವ್ಯಕ್ತ ತಮ್ಮ ಮಾನಸಿಕೆಯ ಕೇಳನ್ ಪಡೆದುಕೊಂಡಂತಹ ತಮ್ಮ ಮನಸ್ಸಿಗಾಗುವಂತಹ ಕೇಳನ್ನು. ಇಲ್ಲಿ ದೊರೆ ಅನ್ನುವ ಪದವನ್ನು ಕೂಡ ನಾನಾರ್ಥಗಳಿಗೆ ಕೇಳ್ತಾರೆ. ಒಂದು ಅರ್ಥ ರಾಜ, ಇನ್ನೊಂದು ಅರ್ಥ ಸಿಗು, ಪಡೆದುಕೊಳ್ಳುವುದು. ಹಾಗಾಗಿ ಪಡೆದುಕೊಂಡ ತಮ್ಮ ಮನಸ್ಸಿಗಾಗುವಂತಹ ಕೇಳನ್ನು. ನಾಲ್ಕನೆಯದು ಯಾವುದು? ಉನ್ನತಿಯ ಬಂಧಮನ್. ಉನ್ನತಿ, ಏಳಿಗೆ, ಬೆಳವಣಿಗೆ, ಅಭಿವೃದ್ಧಿ. ಭಂಗ ಬನ್ನ, ತತ್ಸಮ ತದ್ಭವ, ಅವಮಾನ. ಭಂಗ ಬನ್ನ, ಇದು ತತ್ಸಮ ತದ್ಭವ. ಇದು ಭಂಗ ಅಥವಾ ಬನ್ನ ಅಂತ ಹೇಳಿದ್ರೆ ಅವಮಾನ. ಏಳಿಗೆಗಾಗುವ ಅವಮಾನವನ್ನು
ಅಭಿವೃದ್ಧಿಗಾಗುವ ಅವಮಾನವನ್ನು ಅಥವಾ ಬೆಳವಣಿಗೆಗಾಗುವ ಅವಮಾನವನ್ನು. ಐದನೆಯದು ಅನ್ಯ ಭವಾನುಬದ್ಧಮಪ್ಪ ಸುಗತಿಯಂ. ಅನ್ಯ ಭವ ಅಂದ್ರೆ ಬೇರೊಂದು ಜನ್ಮ, ಅನ್ಯ ಬೇರೆ, ಭವ ಹುಟ್ಟು ಜನ್ಮ, ಮತ್ತೊಂದು ಜನ್ಮದಿಂದ ಪಡೆದುಕೊಂಡು ಬಂದಂತಹ ಸುಗತಿಯಂ, ಸುಗತಿ ಪುಣ್ಯ, ಮತ್ತೊಂದು ಜನ್ಮದಿಂದ ಪಡೆದುಕೊಂಡು ಬಂದ ಪುಣ್ಯವನ್ನು ಸುಹೃಜ್ಜನದ ಬೇವಸಮಂ. ಸುಹೃಜ್ಜನ ಅಂದ್ರೆ ಸ್ನೇಹಿತರು ಅಥವಾ ಒಳ್ಳೆಯವರು. ಸುಹೃಜ್ಜನ ಅಂದ್ರೆ ಸ್ನೇಹಿತರು ಅಥವಾ ಒಳ್ಳೆಯವರು. ಬೇವಸ ಅಂದ್ರೆ ಬೇಸರ, ಸ್ನೇಹಿತರು ಮಾಡಿಕೊಳ್ಳುವಂತಹ ಬೇಸರವನ್ನು. ಏಳನೆಯದು ಜನತ ಅಪವಾದಮಂ. ಜನತ ಅಪವಾದ, ಜನಗಳು ಒರಿಸುವಂತಹ ಅಪವಾದವನ್ನು, ಆಪಾದನೆಯನ್ನು. ಮತ್ತೊಮ್ಮೆ ನೋಡ್ಕೊಳ್ಳಿ ಈ 7 ಅಂಶಗಳು. ಜಸದಳಿವಂ, ಯಶಸ್ಸಿನ ನಾಶವನ್ನು. ಪರಾಭವದ ಪತ್ತುಗೆಯಂ. ಪರಾಭವ ಅಂದ್ರೆ ಸೋಲು, ಪತ್ತುಗೆ ಅಂದ್ರೆ ಉಂಟಾಗುವುದು, ಸೋಲು ಉಂಟಾಗುವುದನ್ನು. ಮೂರನೇದು ದೊರೆವೆತ್ತ ತಮ್ಮ ಮಾನಸಿಕೆಯ ಕೇಡನ್. ಪಡೆದುಕೊಂಡಂತಹ ತಮ್ಮ ಮನಸ್ಸಿಗಾಗುವಂತಹ ಕೇಡನ್ನು. ನಾಲ್ಕನೆಯದು ಉನ್ನತಿಯ ಬಂಧಮನ್. ಏಳಿಗೆಗಾಗುವಂತಹ ಅವಮಾನವನ್ನು. ಅನ್ಯ ಭವಾನುಬದ್ಧಮಪ್ಪ ಸುಗತಿಯಂ. ಅನ್ಯ ಭವ ಮತ್ತೊಂದು ಜನ್ಮ, ಸುಗತಿ ಪುಣ್ಯ, ಮತ್ತೊಂದು ಜನ್ಮದಿಂದ ಪಡೆದುಕೊಂಡು ಬಂದಂತಹ ಪುಣ್ಯವನ್ನು ಸುಹೃಜ್ಜನದ ಬೇವಸಮಂ. ಸ್ನೇಹಿತರು ಮಾಡಿಕೊಳ್ಳುವಂತಹ ಬೇಸರವನ್ನು ಜನದ ಅಪವಾದಮಂ. ಜನಗಳು ಒರಿಸುವಂತಹ ಅಪವಾದವನ್ನು. ಮತ್ತೊಮ್ಮೆ ತಾತ್ಪರ್ಯ ಹೇಳಿಬಿಡ್ತೇನೆ. ಯಶಸ್ಸಿನ ನಾಶವನ್ನು, ಸೋಲು ಉಂಟಾಗುವುದನ್ನು, ಪಡೆದುಕೊಂಡ ಮನಸ್ಸಿಗಾಗುವಂತಹ ಕೇಳನ್ನು, ಏಳಿಗೆಗಾಗುವ ಅವಮಾನವನ್ನು, ಮತ್ತೊಂದು ಜನ್ಮದಿಂದ ಪಡೆದುಕೊಂಡು ಬಂದಂತಹ ಪುಣ್ಯವನ್ನು, ಸ್ನೇಹಿತರು ಮಾಡಿಕೊಳ್ಳುವಂತಹ ಬೇಸರವನ್ನು, ಜನಗಳು ಒರಿಸುವಂತಹ ಅಪವಾದವನ್ನು. 7 ಅಂಶಗಳು. ಇದಿಷ್ಟನ್ನು ಅಲ್ಲಿ ನಿಲ್ಲಿಸ್ಕೊಳ್ಳಿ. ಮುಂದಿನ ಸಾಲನ್ನು ನೋಡಿ. ಮುಂದಿನ ಸಾಲ ಏನು? ವ್ಯಸನಿಗಳ್ ಆರುಂ ಎತ್ತಲ್ ಅರಿವರ್. ವ್ಯಸನಿಗಳ್, ವ್ಯಸನಿಗಳು, ವ್ಯಸನಿ ವ್ಯಸನಿ ತತ್ಸಮ ತದ್ಭವ. ವ್ಯಸನಿ ವ್ಯಸನಿ ಮಕಾರ ಮತ್ತು ಬರಬೇಕು. ವ್ಯಸನಿ ವ್ಯಸನಿ. ಹಿಂದೆ ಬಂದಿದೆ ಈ ಪದ ವ್ಯಸನಾಭಿಭೂತನ್, ಚಾಳಿ. ಈಗ ವ್ಯಸನಿಗಳ್ ಅಂದ್ರೆ ವ್ಯಸನಿಗಳು ಅಂದ್ರೆ ಚಾಳಿಯನ್ನ ಹೊಂದಿದವರು, ಹೆಣ್ಣಿನ ಮೋಹ ಎಂಬ ಚಾಳಿಯನ್ನ ಹೊಂದಿದವರು. ಹೆಣ್ಣಿನ ಮೋಹ ಎಂಬ ಚಾಳಿಯನ್ನ ಹೊಂದಿದವರು ಅಥವಾ ಚಿಂತೆಯನ್ನ ಹೊಂದಿದವರು. ಆರು ಆರು ವ್ಯಸನಿಗಳ್ ಹೆಣ್ಣು ಎಂಬ ಚಿಂತೆಯನ್ನ ಹೊಂದಿದವರು. ಆರು ಆರು ಯಾರು ಯಾರು ಎತ್ತಲಲಿವರ್ ಎತ್ತಲ್ ಎತ್ತಲ್
ಅರಿವರ್ ಅರಿ ತಿಳಿಯುವರು. ಎತ್ತಲರಿವರ್ ಅಂದ್ರೆ ಯಾವ ರೀತಿಯಲ್ಲಿ ತಿಳಿದುಕೊಳ್ಳುತ್ತಾರೆ ಅಥವಾ ಯಾವ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುತ್ತಾರೆ. ಬೆಸನಿಗಳ್ ಆರು ಎತ್ತಲರಿವರ್, ಹೆಣ್ಣು ಎಂಬ ಮೋಹಕ್ಕೆ ಒಳಗಾದವರು ಯಾರು ಯಾವ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುತ್ತಾರೆ ಅಂದರೆ, ಹೆಣ್ಣಿನ ಮೋಹ ಎಂಬ ಚಿಂತೆಗೆ ಒಳಗಾದವರು ಯಾರೂ ಸಹ ಯಾವ ರೀತಿಯಲ್ಲಿಯೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಇದು ಎರಡನೇ ವಾಕ್ಯ. ಇದು ಬೆಸನಿಗಳ್ ಆರು ಎತ್ತಲರಿವರ್, ಹೆಣ್ಣಿನ ಮೋಹ ಎಂಬ ಚಾಳಿಗೆ ಒಳಗಾದವರು ಯಾರೂ ಯಾವ ರೀತಿಯಲ್ಲಿಯೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಅಥವಾ ತಿಳಿದುಕೊಳ್ಳುವುದಿಲ್ಲ. ಇದು ಎರಡನೇ ವಾಕ್ಯ. ಇದನ್ನು ಪ್ರತ್ಯೇಕವಾಗಿ ಇಟ್ಕೊಳ್ಳಿ. ಇನ್ನು ಮೂರನೇ ವಾಕ್ಯ ಒಂದಿದೆ, ವಿಷಯಾಸವ ಮತ್ತ ಚೇತಸ. ವಿಷಯಾಸವ ಮತ್ತ ಚೇತಸ 4 ಶಬ್ದಗಳಿದಾವೆ. ವಿಷಯ, ಆಸವ, ಮತ್ತ ಚೇತಸ. ವಿಷಯಾಸವ ಮತ್ತ ಚೇತಸ. ವಿಷಯ ಅಂದ್ರೆ ಇಂದ್ರಿಯ ಅಂತ, ಪಂಚೇಂದ್ರಿಯಗಳು. ಇಂದ್ರಿಯ. ಆಸವ ಅಂದ್ರೆ ಮಧ್ಯ ಅಂದ್ರೆ ಸೆಂಟರ್, ನಡುವೆ ಅಂತಲ್ಲ, ಮದ್ಯಪಾನ, ಆ ಮದ್ಯ. ವಿಷಯವೆಂಬ ಮದ್ಯವನ್ನು ಸೇವಿಸಿ ಮತ್ತು ಬಂದಿರುವ, ಮತ್ತು ಅಂದ್ರೆ ಇಲ್ಲಿ ಅಂಡಂತಲ್ಲ, ಮತ್ತು ನಶೆ ಏರಿರುವ ಚೇತಸರ್ ಮನಸ್ಸಿನವರು. ಮತ್ತೊಮ್ಮೆ, ವಿಷಯ ಅಂದ್ರೆ ಇಂದ್ರಿಯ, ಆಸವ ಅಂದ್ರೆ ಮದ್ಯ, ಮತ್ತ ಅಂದ್ರೆ ನಶೆ, ಚೇತಸರ್ ಅಂದ್ರೆ ಮನಸ್ಸಿನವರು. ವಿಷಯವೆಂಬ ಮದ್ಯವನ್ನು ಸೇವಿಸಿ ಮತ್ತು ಬಂದಿರುವ ಮನಸ್ಸಿನವರು. ಇಂದ್ರಿಯವೆಂಬ ಮದ್ಯವನ್ನು ಸೇವಿಸಿ ಮತ್ತು ಬಂದಿರುವ ಮನಸ್ಸಿನವರು. ನಾನಿಲ್ಲಿ ನಿಮಗೆ 3 ವಾಕ್ಯಗಳನ್ನು ಹೇಳಿದ್ದೀನಿ. 7 ಅಂಶಗಳದ್ದು ಒಂದು ವಾಕ್ಯ. ಬೆಸನಿಗಳ್ ಆರು ಎತ್ತಲರಿವರ್ ಅನ್ನುವುದು ಎರಡನೇ ವಾಕ್ಯ. ವಿಷಯಾಸವ ಮತ್ತ ಚೇತಸ ಅನ್ನುವುದು 3ನೇ ವಾಕ್ಯ. ನಿಮಗೊಂದು ಪ್ರಶ್ನೆ, ಈ 3ರಲ್ಲಿ ಯಾವುದನ್ನ ಮೊದಲು ತೆಗೆದುಕೊಳ್ತೀರಿ? ತೆಗೆದುಕೊಳ್ಬಹುದು ವಿಷಯ. ಓಕೆ, ಏನೋ ವಿಷಯ ಅಂತಿದ್ದೀರಿ, ನೋಡೋಣ. ಅದನ್ನೇ ಮತ್ತೆ ತಗೊಳ್ಳಿ. ಈ ಸಾಲು ಮನೆ ವಾಕ್ಯ ಇದೆಯಲ್ಲ, ಅದರ ಮತ್ತೆ ತಗೊಳ್ಳಿ. ವಿಷಯಾಸವ ಮತ್ತ ಚೇತಸ, ವಿಷಯವೆಂಬ ಮದ್ಯವನ್ನು ಸೇವಿಸಿ ನಶೆಗೇರಿರುವ ಮನಸ್ಸಿನವರು. ವಿಷಯವೆಂಬ ಮದ್ಯವನ್ನು ಸೇವಿಸಿ ಅಥವಾ ಇಂದ್ರಿಯವೆಂಬ ಮದ್ಯವನ್ನು ಸೇವಿಸಿ ನಶೆಯೇರಿರುವ ಮನಸ್ಸಿನವರು. ಈಗ ಮೊದಲಿಂದ ಯಶಸ್ಸಿನ ನಾಶವನ್ನು, ಸೋಲು ಉಂಟಾಗುವುದನ್ನು, ಪಡೆದುಕೊಂಡ ತಮ್ಮ ಮನಸ್ಸಿಗಾಗುವಂತಹ ಕೇಡನ್ನು, ಏಳಿಗೆಗಾಗುವ ಅವಮಾನವನ್ನು,
ಮತ್ತೊಂದು ಜನ್ಮದಿಂದ ಪಡೆದುಕೊಂಡು ಬಂದಂತಹ ಪುಣ್ಯವನ್ನು, ಸ್ನೇಹಿತರು ಮಾಡಿಕೊಳ್ಳುವಂತಹ ಬೇಸರವನ್ನು, ಜನಗಳು ಹೊರಿಸುವಂತಹ ಅಪವಾದವನ್ನು ವ್ಯಸನಿಗಳಾರು ಎಕ್ಕಲರಿವರು. ಹೆಣ್ಣಿನ ಮೋಹ ಎಂಬ ಚಿಂತೆಗೆ ಒಳಗಾದವರು ಯಾರೂ ಸಹ ಯಾವ ರೀತಿಯಲ್ಲಿಯೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಹೀಗೆ ತಗೊಳ್ಳೋ ಸೂಕ್ತ ಅನ್ಸುತ್ತೆ. ಇದೇ ಸರಿಯಾದದ್ದು. ಮತ್ತೊಮ್ಮೆ ಹೇಳ್ಬಿಡ್ತೇನೆ. ವಿಷಯಾಸವ ಮತ್ತ ಚೇತಸ, ವಿಷಯವೆಂಬ ಮದ್ಯವನ್ನು ಸೇವಿಸಿ ಮತ್ತು ಬಂದಿರುವ ಮನಸ್ಸಿನವರು ಯಶಸ್ಸಿನ ನಾಶವನ್ನು, ಜಸದಳಿವಂ, ಸೋಲು ಉಂಟಾಗುವುದನ್ನು, ಪರಾಭವದ ಪತ್ತುಗೆಯಂ, ಪಡೆದುಕೊಂಡ ತಮ್ಮ ಮನಸ್ಸಿಗಾಗುವಂತಹ ಕೇಡನ್ನು, ದೊರೆವೆತ್ತ ತಮ್ಮ ಮಾನಸಿಕೆಯ ಕೇಡನ್ನು, ಏಳಿಗೆಗಾಗುವ ಅವಮಾನವನ್ನು, ಉನ್ನತಿಯ ಬಂಧವನ್, ಮತ್ತೊಂದು ಜನ್ಮದಿಂದ ಪಡೆದುಕೊಂಡು ಬಂದಂತಹ ಪುಣ್ಯವನ್ನು, ಅನ್ಯ ಭವಾನುಬದ್ಧವಪ್ಪ ಸುಗತಿಯನ್ನು, ಸ್ನೇಹಿತರು ಮಾಡಿಕೊಳ್ಳುವಂತಹ ಬೇಸರವನ್ನು, ಸುಹೃಜ್ಜನದ ಬೇವ ಸಮಂ ಜನತಪವಾದವಂ, ಜನಗಳು ಹೊರಿಸುವಂತಹ ಅಪವಾದವನ್ನು, ವ್ಯಸನಿಗಳು, ಹೆಣ್ಣಿನ ಮೋಹ ಎಂಬ ಚಾಳಿಗೆ ಒಳಗಾದವರು ಯಾರೂ ಸಹ ಯಾವ ರೀತಿಯಲ್ಲಿಯೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಹಾಗೆ ಮುಂದಿನ ಒಂದು ಸಾಲಿಗೆ ನೋಡ್ಕೊಂಡ್ಬಿಡಿ. ವಚನದ ಸಾಲು ಎಂದು ಈ ರೀತಿಯಾಗಿ ಉದ್ವೇಗ ಪರನಾಗಿ ನುಡಿದು, ಉದ್ವೇಗ ಅಂದ್ರೆ ಆವೇಶ, ಎಂದು ಉದ್ವೇಗ ಪರನಾಗಿ ನುಡಿದು, ಈ ರೀತಿ ಆವೇಶದಿಂದ ರಾವಣನು ಮಾತನಾಡಿ, ಎಂದು ಉದ್ವೇಗ ಪರನಾಗಿ ನುಡಿದು, ಈ ರೀತಿ ಆವೇಶದಿಂದ ರಾವಣನು ಮಾತನಾಡಿ, ಆತ್ಮಗತದೋಳ್ ಇದ್ದೆಂದಂ. ಆತ್ಮಗತ ಅಂದ್ರೆ ಮನಸ್ಸಿನೊಳಗೆ, ಇಂತೆಂದಂ ಈ ರೀತಿಯಾಗಿ ಹೇಳಿಕೊಂಡನು. ಆತ್ಮಗತದೋಳ್ ಇಂತೆಂದಂ, ಮನದೊಳಗೆ ರಾವಣನು ಈ ರೀತಿಯಾಗಿ ಹೇಳಿಕೊಳ್ಳುತ್ತಾನೆ. ಏನು ಹೇಳಿಕೊಳ್ತಾನೆ ಅನ್ನೋದು ಮುಂದಿನ ಪದ್ಯ ಭಾಗ ರಾವಣ ಮನಸ್ಸಿನೊಳಗೆ ಹೇಳಿಕೊಳ್ಳುವಂತಹ ವಿಚಾರ. ಇಲ್ಲಿಯವರೆಗೆ ರಾವಣ ಹೇಳಿದ್ದು ಯಾರಿಗೆ? ತನ್ನ ಆಪ್ತರಾದಂತಹ ಪುರುಷ ಸಮುದಾಯಕ್ಕೆ. ಇಲ್ಲಿಯವರೆಗಿನ ಭಾಗವನ್ನು ನಾವು ಪಶ್ಚಾತ್ತಾಪದ ಸಂದರ್ಭ ಅಂತ ಕರೀತೇವೆ. ಇಲ್ಲಿಯವರೆಗಿನ ಭಾಗವನ್ನ ಪಶ್ಚಾತ್ತಾಪದ ಸಂದರ್ಭ ಅಂತ ಕರೀತೇವೆ. ಇನ್ನು ಮುಂದಿನ ಭಾಗವನ್ನ ರಾವಣ ಅಂತಿಮವಾಗಿ ತೆಗೆದುಕೊಳ್ಳುವಂತಹ ನಿರ್ಧಾರ. ಆ ನಿರ್ಧಾರವನ್ನ ರಾವಣ ಎಲ್ಲರ ಮುಂದೆ ಹೇಳಿಕೊಳ್ಳುವುದಿಲ್ಲ, ಎಲ್ಲರ ಮುಂದೆ ಹೇಳಿಕೊಳ್ಳೋದಿಲ್ಲ. ಅವನು ತನ್ನ ಮನದೊಳಗೆ ಹೇಳಿಕೊಳ್ಳುತ್ತಾನೆ. ಹಾಗಾದ್ರೆ ಅವನ ಅಂತಿಮವಾದಂತಹ ನಿರ್ಧಾರ ಏನು? ಈಗ ನಾನು ಪದ್ಯವನ್ನ ಓದ್ತೇನೆ. ಇರದುಯ್ದೀಗಳೆ ಕೊಟ್ಟೊಡೆ, ಇರದುಯ್ದೀಗಳೆ
ಆ ಪದವನ್ನು ಬಿಡಿಸಿಕೊಂಡ್ರೆ ಇರದೆ ಉಯ್ದು ಈಗಳೇ, ಇರದೆ ಉಯ್ದು ಈಗಳೇ ಕೊಟ್ಟೊಡೆ ಎನ್ನ ಕಡುಪುಂ கட்டாயமும் வீரமும் விருதும் பீசரமக்கும் பீசரமக்கும் ಇರದೆ ಉಯ್ದು ಈಗಳೆ ಕೊಟ್ಟೊಡೆ, ಇರದೆ ಉಯ್ದು ಈಗಳೆ ಕೊಟ್ಟೊಡೆ ಎನ್ನ ಕಡುಪುಂ ಕಟ್ಟಾಯமும் வீரமும் விருதும் பீசரமக்கும் ஓசரிசிதந்தாகிருக்கும், ஓசரிசிதந்தாகிருக்கும் ಅಂತಾಗದಂತಿರೆ, ಅಂತಾಗದಂತಿರೆ ದೋರ್ಗರ್ವಮನ್ ಈರ್ವಲಂ, ದೋರ್ಗರ್ವಮನ್ ಈರ್ವಲಂ ಪೊಗಳ್ವೆಲಂ, ದೋರ್ಗರ್ವಮನ್ ಈರ್ವಲಂ ಪೊಗಳ್ವೆಲಂ ಸೌಮಿತ್ರಿಯಂ ರಾಮನಂ ವಿರತರ್ಮಾಡಿ, ಸೌಮಿತ್ರಿಯಂ ರಾಮನಂ ವಿರತರ್ಮಾಡಿ ರಣಾಗ್ರದೋಳ್ ಪಿಡಿದು ತಂದು, ರಣಾಗ್ರದೋಳ್ ಪಿಡಿದು ತಂದು ಆಂ ತಂದಾಂ ಅಂತ ಇದೆ, ತಂದು ಆಂ ಕೊಟ್ಟ ಪೆಂ ಸೀತೆಯಂ ಎಂದು ನಿಶ್ಚಯಿಸಿ, ಕೊಟ್ಟ ಪೆಂ ಸೀತೆಯಂ ಎಂದು ನಿಶ್ಚಯಿಸಿ ನಿಜ ನಿವಾಸಕ್ಕೆ ವಂದಂ, ನಿಜ ನಿವಾಸಕ್ಕೆ ವಂದಂ. ಈಗ ಒಂದೊಂದಾಗಿ ಇದರ ಅರ್ಥಗಳನ್ನು ನಾವು ನೋಡ್ತಾ ಹೋಗೋಣ. ಇರದುಯ್ದೀಗಳೇ ಕೊಟ್ಟೊಳೆ, ಆ ಪದವನ್ನು ನೋಡ್ಕೊಳ್ಳಿ. ಈಗ ಅದನ್ನು ಸರಿಯಾಗಿ ಬಿಡಿಸ್ಕೊಳ್ಳಿ. ಇರದೆ, ಇರದೆ ಉಯ್ದು, ಉಯ್ದು ಈಗಳೇ, ಈಗಳೇ ಕೊಟ್ಟೊಡೆ. ಈಗ ಬಿಡಿಸ್ಕೊಂಡ್ರೆ ನಿಮಗೆ ಅದರ ಅರ್ಥಗಳು ಗೊತ್ತಾಗ್ತಾ ಹೋಗ್ತವೆ. ಇರದೆ, ಇರದೆ ಅಥವಾ ಸುಮ್ಮನಿರದೆ, ಉಯ್ದು ಕರೆದುಕೊಂಡು ಹೋಗಿ, ಉಯ್ದು ಕರೆದುಕೊಂಡು ಹೋಗಿ, ಈಗಲೇ, ಈಗಲೇ ಸುಮ್ಮನಿರದೆ ಕರೆದುಕೊಂಡು ಹೋಗಿ, ಈಗಲೇ, ಈಗಲೇ, ಈಗಲೇ ಕೊಟ್ಟೊಡೆ, ಕೊಟ್ಟರೆ. ಇಲ್ಲಿ ನೀವು ಸ್ವಲ್ಪ ಸೇರಿಸ್ಕೊಳ್ಬೇಕಾಗುತ್ತೆ. ಏನನ್ನ ಯಾರಿಗೆ, ಇವೆರಡೂ ನಿಮಗೆ ಕ್ಲಾರಿಟಿ ಸಿಕ್ಕರೆ ಈ ವಾಕ್ಯ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಇಲ್ಲಿ ಮೊದಲನೇ ಪದ ನೀವು ಸೇರಿಸ್ಕೋಬೇಕಾಗಿರೋದು ಸೀತೆಯನ್ನು. ಯಾಕೆಂದ್ರೆ ನಾವು ಇಲ್ಲಿ ರಾಮಾಯಣದ ಕಥೆಯನ್ನು ಕೇಳ್ತಾ ಇರೋದು ಅಲ್ವಾ. ಸುಮ್ಮನಿರದೆ ಸೀತೆಯನ್ನು ಕರೆದುಕೊಂಡು ಹೋಗಿ ಈಗಲೇ ರಾಮನಿಗೆ, ರಾಮನಿಗೆ. ನೋಡಿ ಈಗ ಸರಿಯಾಗಿದೆ ವಾಕ್ಯ. ಹೀಗೆ ನೀವು ಪದಗಳನ್ನು ಸೇರಿಸಿಕೊಂಡು ಅದರ ಸರಿಯಾದ ಉತ್ತರವನ್ನ ಕಂಡುಕೊಳ್ಬೇಕು. ಸುಮ್ಮನಿರದೆ ಸೀತೆಯನ್ನು ಕರೆದುಕೊಂಡು ಹೋಗಿ ಈಗಲೇ ರಾಮನಿಗೆ ಕೊಟ್ಟರೆ ಅಥವಾ ಒಪ್ಪಿಸಿದರೆ, ಒಪ್ಪಿಸಿದರೆ. ನೆಕ್ಸ್ಟ್, ಎನ್ನ ಕಡುಪುಂ, ಎನ್ನ ನನ್ನ, ಕಡುಪು, ಕಡುಪು ಅಂದ್ರೆ ಪರಾಕ್ರಮ. ಎಲ್ಲ ಪದಗಳನ್ನ ಪರೀಕ್ಷೆಯಲ್ಲಿ ಅರ್ಥ ಬರೆಯಲಿಕ್ಕೆ ಕೊಡ್ತಾರೆ. ಕಡುಪು ಅಂದ್ರೆ ಪರಾಕ್ರಮ. ಕಟ್ಟಾಯಮು, ಕಟ್ಟಾಯಮು ಅಂದ್ರೆ ಅಧಿಕ ಸಾಮರ್ಥ್ಯ. ಕಟ್ಟಾಯಮು, ಕಟ್ಟಾಯು ಅಧಿಕ ಸಾಮರ್ಥ್ಯ. ವೀರಮು,
ವೀರ ಬೀರ, ವೀರ ಬೀರ ತತ್ಸಮ ತತ್ವವ, ವಕಾರ ಬಕಾರ, ವೀರ ಬೀರ, ವೀರಮು ವೀರತ್ವವು ಅಥವಾ ಶೂರತ್ವವು, ಶೂರತ್ವ. ನೆಕ್ಸ್ಟ್ ಬಿರುದು, ಬಿರುದುಗಳು. ಎನ್ನ ಕಡುಪು ನನ್ನ ಪರಾಕ್ರಮ, ಕಟ್ಟಾಯವು ಅಧಿಕ ಸಾಮರ್ಥ್ಯ, ವೀರಮು ವೀರತ್ವ, ಬಿರುದು ಬಿರುದುಗಳು. ಈಗ ಮೊದಲಿಂದ ಬರ್ತೀನಿ. ಇರದೆ ಉಯ್ದು ಈಗಲೇ ಕೊಟ್ಟೊಳೆ, ಸುಮ್ಮನಿರದೆ ಸೀತೆಯನ್ನು ಕರೆದುಕೊಂಡು ಹೋಗಿ ಈಗಲೇ ರಾಮನಿಗೆ ಒಪ್ಪಿಸಿದರೆ ನನ್ನ ಪರಾಕ್ರಮ, ಅಧಿಕ ಸಾಮರ್ಥ್ಯ, ವೀರತ್ವ, ಬಿರುದುಗಳು ಬಿರುದುಗಳು ಬೀಸರ ಮಕ್ಕುಂ, ಬೀಸರ ಮಕ್ಕುಂ. ಬೀಸರ ಅಂದ್ರೆ ವ್ಯರ್ಥ, ವ್ಯರ್ಥವಾಗುತ್ತವೆ, ವ್ಯರ್ಥವಾಗುತ್ತವೆ, ವ್ಯರ್ಥವಾಗುತ್ತವೆ. ಮತ್ತೊಮ್ಮೆ, ಇರದೆ ಉಯ್ದು ಈಗಲೇ ಕೊಟ್ಟೊಡೆ, ಸುಮ್ಮನಿರದೆ ಸೀತೆಯನ್ನು ಕರೆದುಕೊಂಡು ಹೋಗಿ ಈಗಲೇ ರಾಮನಿಗೆ ಒಪ್ಪಿಸಿದರೆ ನನ್ನ ಪರಾಕ್ರಮ, ಅಧಿಕ ಸಾಮರ್ಥ್ಯ, ವೀರತ್ವ, ಬಿರುದುಗಳು ವ್ಯರ್ಥವಾಗುತ್ತವೆ. ಬೀಸರ ಮತ್ತು ಬೀಸರ ವ್ಯರ್ಥ, ವ್ಯರ್ಥವಾಗುತ್ತವೆ. ಹಾಗೂ ಓಸರಿಸಿದಂತಾಗಿರ್ಕುಂ, ಓಸರಿಸಿದಂತಾಗಿರ್ಕುಂ. ಓಸರಿಸಿದಂತಾಗಿರ್ಕುಂ ಅಂದ್ರೆ ಪಕ್ಕಕ್ಕೆ ಸರಿಸಿದಂತಾಗುತ್ತದೆ. ಇವುಗಳನ್ನ ಪಕ್ಕಕ್ಕೆ ಸರಿಸಿದಂತಾಗುತ್ತದೆ. ಅಥವಾ ಪಕ್ಕಕ್ಕೆ ಸರಿಸುವುದು ಅಂದ್ರೆ ನಮ್ಮಿಂದ ದೂರವಾಗುವುದು, ನಮ್ಮಿಂದ ದೂರವಾಗುವುದು. ಹಾಗಾಗಿ ಹಾಗೂ ಇವುಗಳು ನನ್ನಿಂದ ದೂರವಾಗುತ್ತವೆ. ಇನ್ನೂ ನೀವು ಆಳಕ್ಕೆ ಹೋಗುವುದಾದ್ರೆ ಇವುಗಳಿಗೆ ಬೆಲೆ ಇಲ್ಲದಂತಾಗುತ್ತದೆ. ಈಗ ನೋಡ್ಕೊಳ್ಳಿ, ರಾವಣ ಏನಾದ್ರೂ ದಿಢೀರನೆ ನಿರ್ಧಾರವನ್ನು ತೆಗೆದುಕೊಂಡು ತಕ್ಷಣವೇ ಸೀತೆಯನ್ನ ಕರೆದುಕೊಂಡು ಹೋಗಿ ರಾಮನಿಗೆ ಒಪ್ಪಿಸ್ಬಿಟ್ರೆ ಇಷ್ಟು ವರ್ಷಗಳಿಂದ ಅವನು ಕಾಪಾಡಿಕೊಂಡು ಬಂದ ಪರಾಕ್ರಮ, ಇಷ್ಟು ವರ್ಷಗಳಿಂದ ಕಾಪಾಡಿಕೊಂಡು ಬಂದ ಅವನ ಸಾಮರ್ಥ್ಯ, ಅವನ ವೀರತ್ವ, ಅವನ ಬಿರುದುಗಳೆಲ್ಲವೂ ಕೂಡ ವ್ಯರ್ಥವಾಗುತ್ತವೆ. ಜನ ಆ ರಾವಣನನ್ನ ನೋಡಿ ಆಡ್ಕೊಳ್ತಾರೆ, ಆಡ್ಕೊಳ್ತಾರೆ. ಹೀಗಾಗಿ ರಾವಣ ಇದನ್ನು ಯೋಚನೆ ಮಾಡ್ತಿದ್ದಾನೆ, ನಾನು ಸುಮ್ಮನಿರದೆ ಸೀತೆಯನ್ನ ಕರೆದುಕೊಂಡು ಹೋಗಿ ಈಗಲೇ ರಾಮನಿಗೆ ಒಪ್ಪಿಸಿದರೆ ನನ್ನ ಪರಾಕ್ರಮ, ಅಧಿಕ ಸಾಮರ್ಥ್ಯ, ವೀರತ್ವ ಹಾಗೂ ಬಿರುದುಗಳು ವ್ಯರ್ಥವಾಗುತ್ತವೆ. ಹಾಗೂ ದೂರಕ್ಕೆ ಸರಿಸಿದಂತಾಗುತ್ತದೆ, ದೂರಕ್ಕೆ ಸರಿಸಿದಂತಾಗುತ್ತದೆ. ಫುಲ್ ಸ್ಟಾಪ್. ಇದಿಷ್ಟು ಮೊದಲನೇ ವಾಕ್ಯ, ಒಂದು ವಾಕ್ಯ. ಇದಿಷ್ಟು ಒಂದು ವಾಕ್ಯ. ನೆಕ್ಸ್ಟ್, ಅಂತಾಗದಂತೀರೇ, ಅಂತೂ ಆಗದೆ ಅಂತೀರೇ. ಅಂತೂ ಈ ರೀತಿ ಆಗಬಾರದು ಅನ್ನುವುದಾದರೆ, ಅಂತಾಗದಂತೀರೇ, ಈ ರೀತಿ ಆಗಬಾರದು ಅನ್ನುವುದಾದರೆ. ಇಲ್ಲಿ ರಾವಣ ಯೋಚನೆ ಮಾಡ್ತಿರುವುದೇನು, ಸೀತೆಯನ್ನ ರಾಮನಿಗೆ ಒಪ್ಪಿಸಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾನೆ. ನಾನು ಮಾಡಿರುವ ಕೆಲಸ ತಪ್ಪು ಅನ್ನುವ ಚಿಂತನೆಗೆ ಬಂದಿದ್ದಾನೆ.
ತಪ್ಪು ಅಂತ ಅವನಿಗೆ ತಿಳಿದ ಮೇಲೆ ಅವನಿಗೆ ಏನ್ ಮಾಡಬೇಕು? ಸೀತೆಯನ್ನ ರಾಮನಿಗೆ ಒಪ್ಪಿಸ್ಬೇಕು. ಇದ್ದಕ್ಕಿದ್ದ ಹಾಗೆ ದಿಢೀರನೆ ನಾನು ಸೀತೆಯನ್ನ ಕರೆದುಕೊಂಡು ಒಪ್ಪಿಸ್ಬಿಟ್ರೆ ಏನಾಗುತ್ತೆ ಅನ್ನುವುದನ್ನ ಯೋಚನೆ ಮಾಡಿದ್ದಾನೆ. ನನ್ನ ಪರಾಕ್ರಮ, ನನ್ನ ಅಧಿಕ ಸಾಮರ್ಥ್ಯ, ನನ್ನ ವೀರತ್ವ, ಬಿರುದುಗಳೆಲ್ಲವೂ ಕೂಡ ವ್ಯರ್ಥವಾಗುತ್ತವೆ, ನನ್ನಿಂದ ದೂರವಾಗುತ್ತವೆ. ಕೊಟ್ಟರೆ ಏನಾಗುತ್ತೆ? ಅದಾಗಬಾರದು ಅನ್ನೋದಾದ್ರೆ ನಾನು ಏನ್ ಮಾಡಬೇಕು? ಈಗ ಎರಡನೇ ವಾಕ್ಯದಲ್ಲಿ ಯೋಚನೆ ಮಾಡ್ತಾರೆ. ಅಂತಾಗದಂತಿರೇ, ಈ ರೀತಿ ಆಗಬಾರದು ಅನ್ನುವುದಾದರೆ, ಈ ರೀತಿ ಆಗಬಾರದು ಅಂದ್ರೇನು? ಪರಾಕ್ರಮ, ಅಧಿಕ ಸಾಮರ್ಥ್ಯ, ವೀರತ್ವ, ಬಿರುದುಗಳು ವ್ಯರ್ಥವಾಗಬಾರದು ಮತ್ತು ನನ್ನಿಂದ ದೂರವಾಗಬಾರದು ಅನ್ನುವುದಾದರೆ, ಅಂತಾಗದಂತೆ ಈ ರೀತಿ ಆಗಬಾರದು ಅನ್ನುವುದಾದರೆ, ದೋರ್ಗರ್ವ ಅಂದ್ರೆ ತೋಳ್ಬಲ, ತೋಳ್ಬಲ ಅದು ಪರಾಕ್ರಮ. ತೋಳ್ಬಲ ಅಥವಾ ಪರಾಕ್ರಮ. ದೋರ್ಗರ್ವಮನ್, ನನ್ನ ತೋಳ್ಬಲದಿಂದ ಅಥವಾ ಪರಾಕ್ರಮದಿಂದ. ಈರ್ವಲ ಅಂದ್ರೆ ಇಬ್ಬರನ್ನು ಅಥವಾ ಇಬ್ಬರು. ಇಲ್ಲಿ ಇಬ್ಬರು ಅಂದ್ರೆ ಯಾರ್ಯಾರು? ರಾವಣನ ಕಡೆಯವರು ಹಾಗೂ ರಾಮನ ಕಡೆಯವರು. ರಾಮನ ಕಡೆಯವರು ಹಾಗೂ ರಾವಣನ ಕಡೆಯವರು. ಬೇಕಾದ್ರೆ ನೀವು ಅದನ್ನು ಕ್ಲಾರಿಫೈ ಮಾಡ್ಕೋಬಹುದು. ಈರ್ವಲಂ ರಾಮನ ಕಡೆಯವರು ಮತ್ತು ರಾವಣನ ಕಡೆಯವರು. ಈರ್ವಲಂ ಅಂದ್ರೆ ಎರಡೂ ಕಡೆಯವರು. ಹೊಗಳ್ವೆನಂ, ಹೊಗಳುವಂತೆ ಮಾಡಬೇಕು. ಅಥವಾ ಹೊಗಳಬೇಕಾದರೆ ಮತ್ತೊಮ್ಮೆ ಅಂತಾಗದಂತಿರೇ, ಈ ರೀತಿ ಆಗಬಾರದು ಅನ್ನುವುದಾದರೆ, ದೋರ್ಗರ್ವಮನ್ ನನ್ನ ತೋಳ್ಬಲದಿಂದ, ಈರ್ವಲಂ ಎರಡೂ ಕಡೆಯವರು ಹೊಗಳಬೇಕಾದರೆ, ಹೊಗಳಬೇಕಾದರೆ, ನನ್ನ ಪರಾಕ್ರಮದಿಂದ ಎರಡೂ ಕಡೆಯವರು ಹೊಗಳಬೇಕಾದರೆ. ಇನ್ನು ವಾಕ್ಯ ಮುಗ್ದಿಲ್ಲ. ಸೌಮಿತ್ರಿಯಂ ರಾಮನಂ, ಸೌಮಿತ್ರಿ ಅಂದ್ರೆ ಲಕ್ಷ್ಮಣನನ್ನು ಹಾಗೂ ರಾಮನನ್ನು ವಿರತರ್ ಅಂದ್ರೆ ರಥ ಇಲ್ಲದವರನ್ನಾಗಿ ಮಾಡಿ. ರಥ ಇಲ್ಲದವರನ್ನಾಗಿ ಮಾಡಿ ಅಂದ್ರೆ ಸೋಲಿಸಿ. ಸೌಮಿತ್ರಿಯಂ ರಾಮನಂ ವಿರತರ್ ಮಾಡಿ, ಲಕ್ಷ್ಮಣನನ್ನು ರಾಮನನ್ನು ಸೋಲಿಸಿ ರಣಾಗ್ರದೋಳ್ ಪಿಡಿದು ತಂದು. ರಣಾಗ್ರ ಯುದ್ಧ ಭೂಮಿಯಲ್ಲಿ ಪಿಡಿದು ತಂದು ರಾಮ ಲಕ್ಷ್ಮಣರನ್ನ ಹಿಡಿದುಕೊಂಡು ಬಂದು. ಹಿಡಿದು ರಾಮ ಲಕ್ಷ್ಮಣರನ್ನು ಹಿಡಿದುಕೊಂಡು ಬಂದು ಓಂ
ಸೀತೆಯಂ ಕೊಟ್ಟಪೆಂ ಕೊಟ್ಟಪೆಂ ಸೀತೆಯಂ ಸೀತೆಯಂ ಕೊಟ್ಟಪೆಂ ಸೀತೆಯನ್ನ ಕೊಡುತ್ತೇನೆ ಸೀತೆಯನ್ನ ಕೊಡುತ್ತೇನೆ ಎಂದು ನಿಶ್ಚಯಿಸಿ ಎಂದು ನಿರ್ಧಾರವನ್ನು ಮಾಡಿ ರಾವಣನು ನಿಜ ನಿವಾಸಕ್ಕೆ ಒಂದಂ ನಿಜ ತನ್ನ ನಿವಾಸಕ್ಕೆ ಒಂದಂ ಬಂದಂ ಬರುತ್ತಾನೆ ಎಂದು ನಿಶ್ಚಯಿಸಿ ಎಂದು ನಿರ್ಧಾರವನ್ನು ಮಾಡಿ ರಾವಣನು ನಿಜ ನಿವಾಸಕ್ಕೆ ಒಂದಂ ತನ್ನ ನಿವಾಸಕ್ಕೆ ಬರುತ್ತಾನೆ. ಎರಡನೇ ವಾಕ್ಯವನ್ನು ಮತ್ತೊಮ್ಮೆ ತಗೊಳ್ಳಿ. ಅಂತಾಗದಂತಿರೇ ಈ ರೀತಿ ಆಗಬಾರದು ಅನ್ನುವುದಾದರೆ ಬೇಕಾದರೆ ಇದನ್ನು ಇನ್ನೂ ವಿಸ್ತರಿಸಿ ಬರೆದುಕೊಳ್ಳುವುದಾದರೆ ಯಾವ ರೀತಿ ಆಗಬಾರದು ಅನ್ನುವುದನ್ನು ನೀವು ತಿಳಿದುಕೊಳ್ಬೇಕಾಗುತ್ತೆ. ಹಾಗಾದ್ರೆ ಯಾವ ರೀತಿ ಅಂದ್ರೆ ಏನೇನು? ನನ್ನ ಪರಾಕ್ರಮ, ನನ್ನ ಅಧಿಕ ಸಾಮರ್ಥ್ಯ, ವೀರತ್ವ, ಬಿರುದುಗಳು ವ್ಯರ್ಥವಾಗಬಾರದು ಹಾಗೂ ದೂರ ಹೋಗಬಾರದು ಅನ್ನುವುದಾದರೆ ದೂರ ಹೋಗಬಾರದು ಅನ್ನುವುದಾದರೆ ದೋರ್ಗರ್ವವನ್ ಈರ್ವಲಂ ನನ್ನ ಪರಾಕ್ರಮದಿಂದ ಈರ್ವಲಂ ಎರಡೂ ಕಡೆಯವರು ಅಂದರೆ ರಾಮ ಮತ್ತು ರಾವಣನ ಕಡೆಯವರು ಹೊಗಳುವಂತೆ ಮಾಡುವುದಾದರೆ ಹೊಗಳಬೇಕಾದರೆ ಹೊಗಳುವಂತೆ ಮಾಡಬೇಕಾದರೆ ಸೌಮಿತ್ರಿಯಂ ರಾಮನಂ ಲಕ್ಷ್ಮಣನನ್ನು ಮತ್ತು ರಾಮನನ್ನ ವಿರತರು ಮಾಡಿ ರಥ ಇಲ್ಲದವರನ್ನಾಗಿ ಮಾಡಿ ಅಂದರೆ ಸೋಲಿಸಿ ರಣಾಗ್ರದೋಳು ಬೆಳೆದು ತಂದು ಯುದ್ಧಭೂಮಿಯಲ್ಲಿ ಅವರನ್ನು ರಾಮ ಮತ್ತು ಲಕ್ಷ್ಮಣನನ್ನ ಹಿಡಿದು ತಂದು ನಾನು ಕೊಟ್ಟಪೆಂ ಸೀತೆಯಂ ಕೊಟ್ಟಪೆಂ ಸೀತೆಯನ್ನ ಕೊಡಬೇಕು ಎಂದು ನಿಶ್ಚಯಿಸಿ ಈ ರೀತಿ ನಿರ್ಧಾರವನ್ನು ಮಾಡಿ ರಾವಣನು ನಿಜ ನಿವಾಸಕ್ಕೆ ಬಂದ ತನ್ನ ಅರಮನೆಗೆ ಬರುತ್ತಾನೆ. ಇಲ್ಲಿಗೆ ನಿಮ್ಮ ಪದ್ಯ ಭಾಗ ಮುಕ್ತಾಯವಾಯಿತು. ಮತ್ತೊಮ್ಮೆ ಮೊದಲಿಂದ ಬಂದ್ಬಿಡ್ತೀನಿ. ಇರದುಯ್ದೀಗಳೆ ಕೊಟ್ಟೊಡೆ ಸುಮ್ಮನಿರದೆ ಸೀತೆಯನ್ನ ಕರೆದುಕೊಂಡು ಹೋಗಿ ಈಗಲೇ ರಾಮನಿಗೆ ಒಪ್ಪಿಸಿದರೆ ಎನ್ನ ಕಡುಪುಂ ನನ್ನ ಪರಾಕ್ರಮ ಕಟ್ಟಾಯುಮು ಅಧಿಕ ಸಾಮರ್ಥ್ಯ ವೀರಮು ವೀರತ್ವ ಬಿರುದುಗಳು ಈಸರಮಕ್ಕೂ ವ್ಯಕ್ತವಾಗುತ್ತದೆ ಹಾಗೂ ಓಸರಿಸಿದಂತಾಗಿರ್ಕು ನನ್ನಿಂದ ಪಕ್ಕಕ್ಕೆ ಅಥವಾ ದೂರಕ್ಕೆ ಸರಿಸಿದಂತಾಗುತ್ತದೆ. ಇದಿಷ್ಟು ಮೊದಲ ವಾಕ್ಯ. ಇನ್ನು ಎರಡನೇ ವಾಕ್ಯ, ಅಂತಾಗದಂತಿರೇ ನನ್ನ ಪರಾಕ್ರಮ ಅಧಿಕ ಸಾಮರ್ಥ್ಯ ವೀರತ್ವ ಬಿರುದುಗಳು ವ್ಯರ್ಥವಾಗಬಾರದು ಹಾಗೂ ನನ್ನಿಂದ ದೂರವಾಗಬಾರದು ಅನ್ನುವುದಾದರೆ ದೋರ್ಗರ್ವವನ್ ಈರ್ವಲಂ ಪೊಗಳ್ವೆನಂ ನನ್ನ ಪರಾಕ್ರಮದಿಂದ ಅಥವಾ ತೋಳ್ಬಲದಿಂದ ಎರಡೂ ಕಡೆಯವರು ಹೊಗಳುವಂತೆ ಮಾಡಬೇಕು ಅಥವಾ ಎರಡೂ ಕಡೆಯವರು
ಹೊಗಳಬೇಕಾದರೆ ಸೌಮಿತ್ರಿಯಂ ರಾಮನಂ ವಿರತರ್ಮಾಣಿ, ಲಕ್ಷ್ಮಣನನ್ನು ಮತ್ತು ರಾಮನನ್ನ ರಥವಿಲ್ಲದವರನ್ನಾಗಿ ಮಾಡಿ, ಅಂದರೆ ಸೋಲಿಸಿ ರಣಾಗ್ರದೋಡ್ ಹಿಡಿದು ತಂದು ರಾಮ ಮತ್ತು ಲಕ್ಷ್ಮಣನನ್ನ ಯುದ್ಧ ಭೂಮಿಯಲ್ಲಿ ಹಿಡಿದುಕೊಂಡು ಬಂದು ನಾನು ಸೀತೆಯನ್ನ ರಾಮನಿಗೆ ಕೊಡಬೇಕು ಎಂದು ನಿಶ್ಚಯಿಸಿ ಎಂದು ನಿರ್ಧಾರವನ್ನು ಮಾಡಿ ರಾವಣ ತನ್ನ ಅಂತಃಪುರಕ್ಕೆ ಅಥವಾ ಅರಮನೆಗೆ ಬರುತ್ತಾನೆ. ಇಲ್ಲಿಗೆ